ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅಬ್ಬರದ ಪ್ರಚಾರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಂಜುನಾಥ್ ಅವರ ಪರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ ಶಿಕಾರಿಗೆ ಇಳಿದಿದ್ದಾರೆ. ತಮ್ಮ ಅಳಿಯನನ್ನ ಗೆಲ್ಲಿಸೋದಕ್ಕೆ ದೊಡ್ಡಗೌಡರು ಎಂಟ್ರಿ ಆಗಿದ್ದಾರೆ. ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಾರೋಹಳ್ಳಿಯಲ್ಲಿ ದೇವೇಗೌಡರು ಪ್ರಚಾರ ಮಾಡಿದ್ದಾರೆ. ಇದೇ ವೇಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನಾನು ತುಂಬಾ ಮಾತನಾಡಬಲ್ಲೆ, ಎಷ್ಟು ಸ್ಟೇಜ್ಗಳನ್ನು ಕಟ್ಟಿಸಿದ್ದೇನೆ, ಎಷ್ಟು ಗೆರೆಗಳನ್ನು ತುಂಬಾ ವಿಷಯ ಮಾತನಾಡಬಲ್ಲೆ. ನಾನು ಕೂತು ಮಾತನಾಡಲಿಕ್ಕೆ ಇಚ್ಛೆ ಪಡಲಿಲ್ಲ. ನೀವು ಉರಿ ಬಿಸಿಲಲ್ಲಿ ನನ್ನ ರೈತರು ನಿಂತಿದ್ದೀರಿ. ಕಾವೇರಿ ನದಿಯ ನೀರನ್ನ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅವರ ಬಾಯಿಂದಲೇ ಹೊರಡುತ್ತೇನೆ. ದೇವೇಗೌಡರೇ, ನಿಮ್ಮ ನೋವು ಅರ್ಥ ಆಗಿದೆ. ನಾನು ಈ ಸಮಸ್ಯೆಗೆ ಸ್ಪಂದಿಸ್ತೇನೆ. ಆದರೆ ಒಂದು ಮಾತನ್ನ ಕೊಟ್ಟಿದ್ದೇನೆ, 20ನ್ನ ಗೆದ್ದು ಸ್ಟಾಲಿನ್ ಅಧೀನದಲ್ಲಿ ಮೋದಿಯವರು ಸರ್ಕಾರ ಮಾಡಬಾರದು. ಏನು ನಾನು ಸೀಟ್ನ ಗೆಲ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಾಣಿಗೆ ಕರ್ನಾಟಕದಿಂದ 28 ಸ್ಥಾನಗಳನ್ನು ಗೆಲ್ಲಿಸಿ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ 28 ಸ್ಥಾನಗಳನ್ನು ಗೆಲ್ಲಿಸಿ ಮೋದಿಯವರ ಮುಂದೆ ಹೋಗಿ ಮೋದಿಯವರಿಗೆ ನಾವು 28 ಸ್ಥಾನವನ್ನ ಈ ವಯಸ್ಸಿನಲ್ಲಿ ಹೋರಾಟ ಮಾಡಿ ನಾನು ಒಂದು ಕಡೆ ಎಲ್ಲ ಕಡೆ ಹೋಗ್ತಾ ಇದ್ದೇನೆ. ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಬೇಕು. ನನ್ನ ಉದ್ದೇಶ ಯಾವ ಹೇಮಾವತಿ ಕಟ್ಟಿದೆ, ಯಾವ ಇಗ್ಲೂರು ಕಟ್ಟಿದೆ, ಯಾವ ಎಫ್ಸಿ ಕಟ್ಟಿದೆ, ಯಾವ ಆರಂಗಿ ಕಟ್ಟಿ, ನನ್ನ ನೀರು ನಿಮ್ಮ ಹಣದಿಂದ ಕಟ್ಟಿರುತ್ತೆ. ಮೇಕೆದಾಟನ್ನ ಕಟ್ಟಿಸುವ ಸಾಮರ್ಥ್ಯ 28 ಸ್ಥಾನಗಳನ್ನು ಗೆದ್ದಾಗ ನಾನು ಮೋದಿಯವರ ಕೈ ಹಿಡಿದು ಬರೆಸ್ತಕ್ಕಂಥ ಶಕ್ತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.